ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೂತ. ಇನ್ನೇನು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿಬಿಟ್ರು, ನಮ್ಮ 2 ವರ್ಷದ ನಮ್ಮ ಅಗ್ರಿಮೆಂಟ್ ಇಲ್ಲ, ಮತ್ತೇನೂ ಇಲ್ಲ, ನಾವು ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳಿದರು. ಆದರೆ ನಮ್ಮಿಬ್ಬರ ಮಧ್ಯೆ ಒಪ್ಪಂದದ ಅನ್ನುವಂಥ ಮಾತು ಡಿ ಕೆ ಶಿ ಅವರು ಹೇಳಿದರು. ಆದರೆ ಈ ಸಿದ್ದರಾಮಯ್ಯ ಇಲ್ಲ ಸ್ಪಷ್ಟ, ಇದರಲ್ಲಿ ಯಾರು ಸುಳ್ಳು ಯಾರು ಸತ್ಯ ಅನ್ನೋದನ್ನು ವಿಮರ್ಶೆ ಮಾಡ್ತಾ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅವರಿಬ್ಬರು ಬಿಟ್ಟಿದ್ದದು, ಸುಳ್ಳರಾಗಲಿ ಸತ್ಯರಾಗಲಿ. ಆದರೆ ಇಲ್ಲೇ ನಾಡಿನ ಒಂದು ದೊಡ್ಡ ಸಮಸ್ಯೆಗಳಿದ್ದಾವೆ, ಅದ್ರ ಬಗ್ಗೆ ಚರ್ಚೆ ಆಗಲಿ. ಇನ್ನು ಸಾಕು, ಹೈಕಮಾಂಡ್ ಮೇಲೆ ಬಿಟ್ಟಿದ್ದೀರಲ್ಲ ಇಬ್ಬರು, ಅದು ಚರ್ಚೆ ಯಾಕಪ್ಪ? ಈ ಮೀಡಿಯಾಗಾದ್ರೂ ಚರ್ಚೆ ಯಾಕಂತ ನನಗೆ ವಿಚಿತ್ರ ಅನ್ನಿಸ್ತದೆ. ಭಾಳಷ್ಟು ಅದನ್ನು ಚರ್ಚೆ ಮಾಡುವಂಥದ್ದು. ಈ ದೇಶದ ಈ ನಾಡಿನ ದೊಡ್ಡ ಸಮಸ್ಯೆ ನಿರುದ್ಯೋಗ, ಬಡತನ. ಇದಕ್ಕೇನು ಪರಿಹಾರ ಹುಡುಕಕ್ಕೆ ಸಾಧ್ಯತೆ? ಚೀಫ್ ಮಿನಿಸ್ಟರಿಂದ ಮತ್ತು ಈ ಡೆಪ್ಯೂಟಿ ಸಿ ಎಮ್ನಿಂದ ಇಬ್ಬರು ನಾವು ಇವತ್ತು ಕೇಳಬೇಕಾಗೈತೆ. ಹೆಂಗೆ ರೀ ನೀವು ಬರೀ ಮಾತಾಡ್ತಾ ಹೊಡ್ರಿ, ನೀವು ಒಂದು ಯಾವ ದೇವ್ರಿಗೆ ಹೋಗೋದು, ಭೇಟಿ ಆಗೋದು, ಹೂ ಬಲಕ್ಕೆ ಬಿತ್ತು ಎಡಕ್ಕೆ ಬಿತ್ತು ಇರ್ಬೋದು, ನಿಮ್ಮ ನಂಬಿಕೆ ಇರಲಿ, ನಿಮ್ಮ ಜೊತೆಗೆ ನಾವು ಬೇಡ ಅಂತ ಹೇಳೋದಿಲ್ಲ. ಬಟ್ ನಾವು ಕೇಳ್ತಾ ಇರೋದು ಇಷ್ಟ, ಇಲ್ಲಿ ಜನ ಅದಾರೋ ಇಲ್ಲೋ, ಜನರ ಸಲ ನೀವೇನು ಚಿಂತನೆ ಮಾಡ್ತಾಯಿದ್ದೀರಿ? ಉದ್ಯೋಗಗಳು ಎಷ್ಟು ಸೃಷ್ಟಿ ಮಾಡಿದಿರಿ? ಬಡತನ ಎಷ್ಟು ಹೋಯ್ತಪ್ಪ ಕರ್ನಾಟಕದ್ದು? ಕೇಳಿದ ತಕ್ಷಣ ಕೇಂದ್ರ ಕಡೆ ಕೈ ಮಾಡ್ತಾ ಹೋಗಿಬಿಡ್ತೀರಿ. ಹೌದು, ಅವ್ರು ಬೆಲೆ ಏರಿಕೆ ಏರಿಸ್ತಾರ, ಅವ್ರ ಕಾರಣ ಅದು ನೀವು ಹೇಳ್ತೀರಿ. ನಮ್ಮ ಬರೀ 13 ಪೈಸೆ ಕೊಡ್ತಾರಂತ ಹೇಳ್ತೀರಿ. ಮತ್ತಿನ್ನು ಗ್ಯಾರಂಟಿನೋ ಕೊಟ್ಟಿದ್ದೀರಿ. ಗ್ಯಾರಂಟಿ ಅಡ್ಡಿ ಇಲ್ಲ, ಏನೋ ದುಡ್ಡು ಜನ ಅನುಕೂಲ ಆಗಿದ್ದಿಲ್ಲ ಅಂತ ಹೇಳಿ